ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇದು ಪಟಾಕಿನೆಲ್ಲ ತೋರಿಸ್ತಾ ಇದ್ದಾಳೆ, ಬರೀ ರಾಕೆಟ್ನ ತೋರಿಸ್ತಾಳೆ, ಏನು ಹೇಳ್ತಾ ಇಲ್ಲ ಅಂತ ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ಇಲ್ಲಿ ಕೇಳಿ, ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ನಾನು ತೋರಿಸ್ತಿರೋದು ಶಿರಸಿಯ ಶ್ರೀ ಮಾರಿಕಾಂಬಮ್ಮನ ಹಳ್ಳಿ ಕಾರ್ತಿಕ. ಇಲ್ಲಿ ಮದ್ದು ಸುಡೋದು ಅಂತ ಹೇಳಿ ರಾತ್ರಿ 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ನಾನು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ನಾನು ಅಂದ್ಕೊಂಡೆ 11 ಗಂಟೆ ಅಂತ. 11 ಗಂಟೆ ಅಂದ್ಕೊಂಡು 11:05 ನಮ್ಮ ಮನೆ ಬಿಡೋದಾಯಿತು. 11:10ಕ್ಕೆ ನಾನು ಬಂದು ರೀಚ್ ಆಗಿ ನೋಡಬೇಕಾದ್ರೆ ಸ್ವಲ್ಪ ಹೊತ್ತು ಮಾತ್ರ ಸಿಕ್ತು. ನಾನು ಬರೀ ಮದ್ದು ಸುಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೆ. ಜೊತೆಗೆ ಹೇಗಾಗಿತ್ತು ರಾತ್ರಿ ವ್ಯೂ ಅಂತ ನೀವು ನೋಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ, ಮಾರಿಕಾಂಬಮ್ಮನ ಪೂಜೆ ಮಾಡ್ತಾಯಿದ್ರು. ಇನ್ನು ಜನ ಆರ್ಭಟ ಅಂತೂ ಸಿಕ್ಕಾಪಟ ಅಂತಲೇ ಹೇಳ್ತೀನಿ. ಹೊರಗಡೆಯಿಂದ ನಿಮಗೆ ಕಾಣಿಸ್ತಾ ಇದ್ದಿದ್ದು ಸ್ವಲ್ಪನೇ ಆಗಿದ್ರೆ, ಇಲ್ಲಿಯೂ ನೋಡ್ತಾ ಇದ್ದೀರಾ ದಿ ರಿಯಾಲಿಟಿನ. ಇನ್ನೂ ಬನ್ನಿ ಒಳಗಡೆ ತೋರಿಸ್ತೀನಿ, ನೀವು ಕೂಡ ದರ್ಶನ ತಗೊಳ್ಳಿ. ಹಾಗೆ ನೀವು ಏನಾದರೂ ಈ ಕಾರ್ತಿಕನ ಮಿಸ್ ಮಾಡಿದ್ರಿ ಅಂತ ಅನ್ಕೋತಿದ್ದೀರಾ, ಹಾಗಾದರೆ ಮಿಸ್ ಮಾಡದೆ ಪೇಟೆ ಕಾರ್ತಿಕಕ್ಕೆ ಬನ್ನಿ. ಸೊ ನಾನು ಸಿಗ್ತೀನಿ, ನೀವು ಸಿಗಿ. ಯಾಕಂತ ಹೇಳಿದ್ರೆ ಇದೇ ವರ್ಷದ ಇದೇ ತಿಂಗಳಿನ ಇದೇ ಶುಕ್ರವಾರ ನಮ್ಮ ಶಿರಸಿಯ ಪೇಟೆ ಕಾರ್ತಿಕ ಇದೆ. ಸೊ ಆವಾಗಲೂ ಕೂಡ ಮಸ್ತಾಗಿರತ್ತೆ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಜನ, ಹಾಗೆ ಫುಲ್ ಕಲರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ದೇವಸ್ಥಾನದ ಹತ್ತಿರ ಹೇಗಿತ್ತು ಎಲ್ಲದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಬನ್ನಿ, ನೀವು ದೇವ್ರ ದರ್ಶನ ತಗೊಳ್ಳಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜನ ಆರ್ಭಟ ಆಗಿರ್ಬೋದು, ಹಾಗೆ ಹೇಗಿತ್ತು ಅಂತ. ಇನ್ನು ಮದ್ದು ಸುಡೋದು ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಬೇಕಾ? ಹಾಗಾದರೆ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ. ಹಾಗೆ ಅಲ್ಲಿ ಕೂಡ ಪೂರ್ತಿ ಮದ್ದು ಸುಡೋ ವಿಡಿಯೋ ಹಾಕಿದ್ದೀನಿ, ಮಿಸ್ ಮಾಡದೆ ನೋಡಿ. ಇನ್ನು ಬನ್ನಿ ತೋರಿಸ್ತೀನಿ, ಅಮ್ಮನವರ ದರ್ಶನ ತೋರಿಸ್ತೀನಿ. ಸೊ ನೀವು ಕೂಡ ದರ್ಶನ ತಗೊಳ್ಳಿ. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಫುಲ್ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ ಅಮ್ಮನವ್ರ ದರ್ಶನ ತಗೊಂಡು ಸೊ ಕಾರ್ತಿಕ ಪೂಜೆನ ಮುಗಿಸೋಣ. ಹಾಗೆ ನೀವು ಕೂಡ ನನ್ನ ಜೊತೆಗೆ ತಗೊಳ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಫ್ರೆಂಡ್ಸ್, ಇಷ್ಟೊತ್ತು ನೀವು ನೋಡಿದ್ರಲ್ಲ, ಇದೇ ಜಾತ್ರೆಯ ಗದ್ದಿಗೆ. ಸೊ ಅಲ್ಲಿಟ್ಟು ಪೂಜೆ ಮಾಡಿ ನಂತರ ಈಗ ಮತ್ತೆ ದೇವಸ್ಥಾನಕ್ಕೆ ಪಲ್ಲಕ್ಕಿ ಮುಖಾಂತರನೇ ಕರ್ಕೊಂಡು ಹೋಗ್ತಾರೆ ಅಮ್ಮನವ್ರನ್ನ. ನೋಡ್ತೀರಾ, ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ಹೇಗೆ ಕಾಣ್ತಾ ಇರತ್ತೆ ಅಂತ. ಸೊ ನೀವು ಕೂಡ ದರ್ಶನ ತಗೋಬಿಡಿ. ಜೊತೆಗೆ ಇದನ್ನೆಲ್ಲ ಮಾಡಿದ್ದು ನಿಮಗೋಸ್ಕರನೇ. ಸೊ ಕ್ಲಿಯರಾಗಿ ನಾನು ವಿಡಿಯೋ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ
ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಜೊತೆಗೆ ಅಮ್ಮನವರ ದರ್ಶನ ನೀವು ಕೂಡ ಪಡೀರಿ ಅಂತ ಹೇಳ್ತಾ, ಅಮ್ಮನವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇನ್ನು ಮುಂದೆ ಹೋಗೋಣ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ನಿಮಗೆ ಹೋಗಬೇಕಾದ್ರೆ ಹೇಗೆ ತೋರಿಸ್ತಾ ಇದೆ ಅಂತ. ಪಲ್ಲಕ್ಕಿ ಮುಂದೆ ಹೋಗೋ ತನಕ ನಾನಿದ್ದು ನೆಕ್ಸ್ಟು ಗಾಡಿ ತೊಗೊಂಡು ಮತ್ತೆ ನಾನು ಹೊರಟೆ ದೇವಸ್ಥಾನದ ಕಡೆಗೆ. ಇವಾಗ ನೀವು ನೋಡಬೇಕಾಗಿರೋಂತಹ ಮೇನ್ ಘಟ್ಟನೇ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ DGS ಅವ್ರು ಮಾಡಿರೋವಂಥದ್ದು. ಸಖತ್ತಾಗಿ ಲೈಟ್ ಶೋ ಅಂತಲೇ ಹೇಳ್ಬೋದು. ಇನ್ನೂ ಕಲರ್ಫುಲ್ಲಾಗಿ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇತ್ತು ಅಂತ ನೀವೇ ನೋಡ್ತಾ ಇರ್ಬೋದು. ನಂಗೆ ಒಂಥರ ಮೈಸೂರು ಅರಮನೆ ಫೀಲ್ ಕೊಡ್ತಾಯಿತ್ತು ಅಂತಲೇ ಹೇಳ್ತೀನಿ. ಈ ಥರ ಹ್ಯಾಂಗಿಂಗ್ ಥರ ಎಲ್ಲ ಮಾಡಿದ್ದಕ್ಕೆ ಸಕ್ಕತ್ತಾಗಿತ್ತು. ಇನ್ನೂ ಮೇನಾಗಿ ನೋಡಬೇಕಂತ ಹೇಳಿದ್ರೆ ನಮ್ಮ ಸಿಟಿ ಕಾರ್ತಿಕದಲ್ಲಿ ನೋಡಿ ಇನ್ನೂ ಅಂಗಡಿಗಳೆಲ್ಲ ಬಂದಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಬನ್ನಿ ಎದುರುಗಡೆಯಿಂದ ತೋರಿಸ್ತೀನಿ. ಜೊತೆಗೆ ಹೀಗೆ ಮಧ್ಯ ಮಧ್ಯ ಪೂಜೆ ಕೊಡೋರು ಇದ್ದರು, ಹಾಗೆ ಎಲ್ಲರೂ ದರ್ಶನ ತೊಗೊಳ್ಳೋವಂಥವ್ರು ಇದ್ದರು. ಸೊ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದಾರಲ್ಲ, ಹೀಗೆ ಚಳಿ ಇತ್ತು, ಸೂಪರಾಗಿತ್ತು ಅಂತಲೇ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಹೀಗಿರುತ್ತೆ ನಮ್ಮ ಹಳ್ಳಿ ಕಾರ್ತಿಕ. ಮಿಸ್ ಮಾಡಿದೆ ನೆಕ್ಸ್ಟ್ ವರ್ಷ ಕಾರ್ತಿಕಕ್ಕೆ ಬನ್ನಿ, ಮದ್ದು ಸುಡೋದು ನೋಡೋಕ್ಕೆ ಬನ್ನಿ, ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಹಾಗೆ ಅಮ್ಮನವ್ರ ದರ್ಶನ ಕೂಡ ತಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಲಾಸ್ಟಿಗೆ ಅಮ್ಮನವ್ರು ಹೋಗೋದನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಟಾಟಾ, ಬೈ, ಟೇಕ್ ಕೇರ್.